ಅಷ್ಟಾಗೆ ಉಳಿದು ಬಿಡ್ಲಿ. ಅಯ್ಯೋ ದೇವ್ರೆ, ಇವಳಿಗೆ ಆಗ್ಯದ ಕಣೆ. ಒಳಗೆ ಏನು ಹುಚ್ಚಿಗೆ ಹಿಡಿತಾವ, ದೇವ್ ಹಿಡಿತಾವ, ಒಂದು ಅರ್ಥ ಆಗ್ತಿಲ್ಲ. ನಿದ್ದೆ ಗನವಾಗಿ ಗುರ್ಕ ಹೊಡ್ಕೊಂಡು ಮಕ್ಕಳದ್ಲು. ಎದ್ದ ಮೇಲೆ ಯಾಕೋ ಬಾಯ್ ಬಾಯ್ ಬಡ್ಕೊಂತಾಳೆ. ಅದೇನಂತ ಸರಿಯಾಗೂ ಹೇಳಂಗಿಲ್ಲ. ನೀವು ದೊಡ್ಡರಾಗಿಲ್ಲ, ಮದುವೆ ಆಗಿಲ್ಲ ಅಂತ ಕೇಳ್ತಾರೆ. ಇನ್ನು ಒಂದೇ ಬೆಳಕರಷ್ಟದ ದೊಡ್ಡರ ಬಿಡ್ತಾರೆ ಮಕ್ಕಳು. ನೋಡ್ರಿ, ಬೆಳಗಿಂದ ಹೇಳ್ತಿದ್ದೀನಿ, ಮತ್ತೆ ನಾನು ರೇಗಿಸ್ಬಿಡ್ರಿ. ನೀವು ಸುಮ್ಮನೆ ಇರ್ರಿ. ನನಗೆ ನಿಮಗೆ ಆಗ್ಬಿಟ್ಟತ್ತೆ. ಅಮ್ಮ, ಮತ್ತೆ ನಿನ್ನೆ ಸ್ಕೂಲಲ್ಲಿ ನಡೆದಿದ್ದು ನಿನಗೆ ಹೇಳೋದೇ ಮರೆತುಬಿಟ್ಟೆ ಕಣಮ್ಮ. ಹೌದವನು ಏನಮ್ಮ ಅಂತದ್ದು? ಏನಾಯ್ತು ನಿನ್ನೆ ಸ್ಕೂಲ್ನಾಗೆ? ಅಮ್ಮ, ಮತ್ತೆ ನಿನ್ನೆ ರಿಸಲ್ಟ್ ಬಂತು ಕಣಮ್ಮ. ಇವನದು ಮ್ಯಾಥ್ಸಲ್ಲಿ ಮತ್ತು 40ಕ್ಕೆ. ಏ ಅಕ್ಕ, ಸುಮ್ಮನಿರ್ತೀಯೋ ಇಲ್ಲ? ಈಗ ನೋಡು, ಮತ್ತೆ ನಿಂದು ನಾನು ಹೇಳಲಾ? ಇವಾಗ ಹೇಳ್ಕೆ ಇವನು ನನ್ನೇನೆ ಎದುರಿಸಕ್ಕೆ ಬರ್ತದಾನೆ. ನಾನು ಹೇಳ್ತೀನಿ ತಡಿ, ಅಮ್ಮಗೆ ಮಾಡಿಸ್ತೀನಿ ನಿನಗೆ. ಅದೇನಿಬ್ಬರೇ ಗುಸು ಗುಸು ಅಂತೀರ, ಅದೇನು ಹೇಳಮ್ಮ? ಅಮ್ಮ, ಮತ್ತು ಇವನದು ಗಣಿತದಾಗೆ ಮತ್ತು 40ಕ್ಕೆ ಬರೀ 5 ಮಾರ್ಕ್ಸ್ ತಗೊಂಡಾನೆ ಕಣಮ್ಮ. ಅವನು ಗುಣಿ ಅಂಬಳೆ. ಮಾಡ್ತೀನಿ ತಡಿ ನಿನಗೆ. ಹೇಳ್ಬಿಡಂದಾಗೆಲ್ಲ ಹೇಳ್ತೀಯಲ್ಲ, ಮಾಡ್ತೀನಿ ನಿನಗೆ ತಡಿ. ಹೌದೇನಾ ಮನು? ಹೋಗ್ಲಿ ಬಿಡ, ಅದಕ್ಕೆ ಯಾಕೆ ನೀನು ಅಷ್ಟು ತಲೆ ಕೆಡಿಸಿ ಮಕ ಇಳಿಯಬಿಟ್ಕಂತೀಯ? 5 ಮಾರ್ಕ್ಸೆ? ಅಯ್ಯೋ ಹೋಗ್ಲಿ ಬಿಡು, ನಿನ್ಕಿಂತ ಕಮ್ಮಿ ತೆಗಿತಾರೆ ಕಣೋ. ಅದಕ್ಕೆ ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇನ್ನೊಂದ್ಸರಿಗೆ ನಿನ್ನ ಪರೀಕ್ಷೆ ಇರ್ತತ್ತಲ್ಲ, ಅವಾಗ ಚೆನ್ನಾಗಿ ತೆಗಿವಂತೆ ಬಿಡು, ಹೋಗ್ಲಿ. ಅಮ್ಮ, ಅಲ್ಲಮ್ಮ, ಹಾಗಾದರೆ ನಿನಗೆ ನಾನು 5 ತಗೊಂಡ್ರದು ಏನು ಅನ್ನಿಸ್ಲಿಲ್ಲೇನಮ್ಮ? ಇಲ್ಲ ಕಣಪ್ಪ, ಯಾಕೋ ಮನು ಹಂಗೆ ಕೇಳ್ತಿದೀಯಾ? ಅಮ್ಮ, ಹಾಗಾದರೆ ನನಗೆ ನೀನು ಏನು ಬೈಯಲ್ಲೇನಮ್ಮ? ಇಲ್ಲ ಕಂದ, ನಾನು ಯಾಕೆ ಬೈಲಿ ನಿನ್ನ? ಅಮ್ಮ, ಹಾಗಾದರೆ ನನಗೆ ನೀನು ಹೊಡೆಯಲ್ಲೇನಮ್ಮ? ಇಲ್ಲ ಕಣ ಮನು, ನಾನು ಯಾಕೆ ಹೊಡಿಯೋಣ ನಿನಗೆ? ಅಮ್ಮ, ಹಾಗಾದರೆ ನೀನು ಅವನಿಗೇನು ಮಾಡೋದಿಲ್ಲ ನೀನು? ಹಾಂ, ಯಾಕೆ ಹಂಗೆ ತಮ್ಮನ ಮೇಲೆ ಚಾಳಿ ಹೇಳ್ತೀಯಲ್ಲ? ನಾನು ಸುಮ್ಮನಿರು, ಅವನಿಗೇನು ಮಾಡೋಣ? ನಾನು ಏನು ಮಾಡಲ್ಲ. ಯಾಕೆ, ಏನು ಮಾಡ್ಬೇಕು ಅವನ್ನ? ಅಲ್ಲ ಕಣೆ, ಲೋಲಾಂಬಳೆ, ನಿನಗೇನು ತೆಲುಗಿಲ್ಲ ಹೊಡ್ತ ಬಿದ್ದತ್ತೇನೆ. ಅವನು 40ಕ್ಕೆ ಬರೋ 5 ಮಾರ್ಕ್ಸ್ ಅಂತ ತೆಗೆದಿರೋದು. ಹಿಂಗೆ ಬಿಟ್ರೆ ಅವನು ಎಷ್ಟು ಕೆಟ್ಟು ಹೋಗ್ಬೇಕು. ಓದೋ ಅಂದ್ರೆ ಬರೀ ಆಡ್ತಾನೆ, ಹುಡುಗರ ಜೊತೆಗೆ ತಿರ್ಗಕ್ಕೆ ಹೋಗ್ತಾನೆ. ಈ ವಯಸ್ಸಿಗೆ ಹಿಂಗೆ ಕಲ್ತ್ರೆ ಮುಂದಕ್ಕೆ ಹೆಂಗಾಗ್ಬೇಕು ಅವನು? ನೀನಂತೂ ಯಾವಾಗ ಹುಡುಗರಿಗೆ ಬೈಯೋದ್ರಾಗ ಇರ್ತೀಯಪ್ಪ. ನಿನಗೇನು ಗೊತ್ತಾಗಲ್ಲ ನೋಡು. ನೀನು 4 ಅಕ್ಷರ ಕಲ್ತಿದ್ರೆ ಗೊತ್ತಾಗೋದು. ಅವೆಲ್ಲ ಬಿಡು. ಅವು ನನ್ನ ಮಕ್ಕಳು ಭಾರಿ ಒಳ್ಳೆಯವರು. ಅವರು ಇನ್ನೊಂದ್ಸರಿಗೆ ಭಾಳ ಮಾರ್ಕ್ಸ್ ತಗೊಂಬರ್ತಾರೆ. ಅದಕ್ಕೆ ಎಲ್ಲ ನೀನೇ ತಲೆ ಕೆಡಿಸ್ಕೊಂತಿದೀಯ. ನಾನು ಆರಾಮಾಗಿರ್ಬೇಕಾರೆ ಸುಮ್ಕಿರು. ನೀನಂತೂ ನಾವು ತಂದೆ ತಾಯಿಗಳು ಸಪೋರ್ಟ್ ಮಾಡಬೇಕು. ನಾವೇ ಹಂಗೆ ಬೈದ್ಬಿಟ್ರೆ ಮಕ್ಕಳಿಗೆ ಹೆಂಗಾಗಬೇಕು ಅವಕ್ಕೆ? ಏನು ಅಮ್ಮವ್ರದ್ದು ಮೀಟಿಂಗ್ ಭಾರಿ ಜೋರಿದ್ದಂಗೈತೆ. ನಾನು ಬಂದು ಪಾಪ ನಿಮಗೆ ತೊಂದರೆ ಕೊಟ್ಟಂಗಾತೇನ? ವಿಶಾಲಕ್ಕ ನೀನೆ? ನಾನು ಯಾರಪ್ಪ ಬಂದು ಅಂದ್ಕೊಂಡೆ. ಬಾ ಕಕ್ಕುತ್ತ ಬರಕ. ಯಾಕೋ ಮನೆ ಕಡೆ ನೀನು ಬರಲಿಲ್ಲಲ್ಲ ಬೆಳಗಿಂದ, ಅದಕ್ಕೆ ನಾನೇ ಬಂದವ. ಏನು ಮಾಡ್ತಾಯಿದ್ದಾಳೆ, ಯಾಕೆ ಹುಷಾರಿಲ್ಲ ಏನು ಎತ್ತ ಅಂತ ಹಂಗೆ ಮಾತಾಡ್ಸ್ಕೊಂಡು ಹೋದ್ರಾತಂತ ಬಂದೆ ನೋಡಿ. ಇವಾಗ ಹಂಗೆ ಇಲ್ಲ ಮಕ್ಕಳಿದ್ದು ನಾನು ಈಗೆದ್ದೆ. ಏನೋ ಮನು, ಹೋಗ್ರಪ್ಪ ನೀವು ಆಡೋಗ್ರಪ್ಪ. ಸರಿ ಅಮ್ಮ, ಆಯ್ತಮ್ಮ. ನೀವೇನ್ರಿ ನಾ ಬಾಯ್ ತರ್ಕೊಂಡು ನಿಂತೀರ? ಹೋಗ್ರಿ, ಏನೋ ಕೆಲಸ ಇಲ್ಲ ನಿಮಗೆ? ಕೆಲಸ ಮಾಡ್ಕೆ ಹೋಗು. ಅವಳೆ ಅವಳು ಒಳ್ಳೆ ದುಡ್ಡದಲ್ಲಿ ಹೊಳ್ದಂಗೆ ಮಾಡ್ತಾಳೆ ಇವಳು. ಹೋಗ್ನಿ ಬಿಡು. ವಿಶಾಲಕ್ಕ ಕೂತ್ಕ, ನಿಂತ್ಕೊಂಡೆ ಮಾತಾಡ್ತೀವ ನೀನಂತೂ. ಕೂತ್ಕೋ ಬಾ, ಕಾಫಿ ಮಾಡ್ಕೆ ಮತ್ತೆ ನಿಲ್ಸೋರು. ಕೂತು ಕೂತು ಸಾಕಾಗಿತ್ತು ಕಣೆ ಮನೆ ಹತ್ರ. ಅದಕ್ಕೆ ಹಿಂಗೆ ಕಾಲೆಲ್ಲ ಜೋಬಿಡ್ದಂಗೆ ಆಗಿದ್ದು. ಹಂಗೆ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಇರ್ಲಿ ತಗ, ಕಾಫಿ ಬೇಡ ಏನೋ ಬೇಡ. ಯಾಕೆಲ್ಲ ಗುಂಪು ಕಟ್ಕೊಂಡು ಹಿಂಗೆ ಮಾತಾಡ್ತಿದ್ರೆ ಏನನ ಆಗುತ್ತೆ? ವಿಶಾಲಕ್ಕ ಏನೂ ಆಗಿಲ್ಲ. ನಮ್ಮ ಹುಡುಗೇನೋ ಮಾರ್ಕ್ಸ್ ಕಮ್ಮಿ ತಗೊಂಡದಂತೆ. ಅದನ್ನು ನನ್ನ ಮಗಳು ಹೇಳೋಳು ಅಷ್ಟೇನೆ. ಅದಕ್ಕೆ ಇರಲಿ ಬಿಡತ್ತ, ಇನ್ನೊಂದ್ಸರಿಗೆ ಚೆನ್ನಾಗಿ ಓದಿ ಚೆನ್ನಾಗಿ ಬರೋದು ಮಾರ್ಕ್ಸ್ ತಗೊಳಪ್ಪ ಅಂತ ಹೇಳಿದ್ದೀನಿ ನಾನು. ಹೌದೇನು? ನೀನು ಇಷ್ಟು ಸುಲಭವಾಗಿ ಹೇಳೋಲ್ಲಲ್ಲ. ಅಲ್ಲ ಕಣಿ, ಮಕ್ಕಳು ಈ ವಯಸ್ಸಿಗೇನೆ ಹಿಂಗೆ ಆಗ್ಬಿಟ್ರೆ ಹೆಂಗೆ? ಸ್ವಲ್ಪ ಚೆನ್ನಾಗಿ ಕುದುರಿಸ್ಕೊಂಡು ಓದಿಸ್ಬೇಕು. ಇಲ್ಲಾಂದ್ರೆ ಮುಂದಕ್ಕೆ ಅವು ಮಾತೆ ಕೇಳಲ್ಲ. ವಯಸ್ಸಾಗ್ತಾ ಆಗ್ತಾ ಅವಕ್ಕೆ ಗೊತ್ತೇ. ಈಗ ಏನು ಸಸಿ ಇದ್ದಾಗಲೇ ಬಗ್ಗಿಸ್ಕೊಂಬಕಮ್ಮ, ಮರದಾಗೆಲ್ಲ ನಾವು ಬಗ್ಸಕ್ಕತ್ತೆ. ತಿಳ್ಕೊಂತಾರೆ ಬಿಡಾಕತ್ತಾವೆ. ನೀನು ಸಣ್ಣ ಹುಡುಗಲ್ಲ, ಅರ್ಥ ಮಾಡ್ಕೊಂತಾನೆ. ಅಯ್ಯೋ ವಿಶಾಖ, ನಿನ್ಗೊಂದು ವಿಷಯ ಹೇಳ್ಬೇಕು ಗೊತ್ತೇ? ಅವ್ವ, ನನಗೆ ಒಂದು ಕ್ಷಣ ಗಾಬರಿಯಾಗಿ ಹೆಂಗಾಗ್ಬಿಟ್ಟಿತ್ತಂದ್ರೆ ಜೀವನೇ ಹೋಗಿ ಮತ್ತೆ ವಾಪಸ್ ಬಂದಂಗಾಗೈತೆ ನನಗೆ. ಹೌದೇನೆ? ಅಂಥದ್ದೇನಾಯ್ತು? ಅದು ನಾನು ಮಧ್ಯಾಹ್ನ ಮಕ್ಕಂದಿದ್ನಲ್ಲ,
ಈಗ ನನ್ನ ಮಗಳು ಹೇಳಿದ್ಲಲ್ಲ, ಹಂಗೇನೆ ಈ ಮಾರ್ಕ್ಸು ನನ್ನ ಮಗನ ಕಮ್ಮಿ ಬಂದ್ಬಿಟ್ಟವೆ. ನಾನು ಸಿಟ್ಟು ಬಂದು ಅವ್ರನ್ನ ಎಳ್ಕೊಂಡೋಗಿ ಹಾಸ್ಟ್ಲಿಗೆ ಬಿಟ್ಟಂಗೆ ಆಗ್ಬಿಟ್ಟಿತ್ತು. ಹಾಸ್ಟ್ಲಿಗೆ ಬಿಟ್ಟು ಆಮೇಲೆ ಅವ್ರು ಎಷ್ಟೋ ವರ್ಷ ಆದಮೇಲೆ ಮತ್ತೆ ಮನೆಗೆ ಬಂದಂಗೆ ಆಗ್ಬಿಟ್ಟಿತ್ತಕ್ಕ. ಹೌದೇನಾ? ಆಮೇಲೆ ಮುಂದಕ್ಕೆ? ಅಯ್ಯೋ ಮುಂದಕ್ಕಂತ ಕೇಳ್ತೀಯಲ್ಲ, ನನಗೆ ಒಂದೇ ಸರಿ ಗಾಬರಿ ಆಗ್ಬಿಟ್ಟ ಗೊತ್ತೇ. ಅವರು ನನ್ನನ್ನು ಮಾತಾಡ್ಸಂಗಿಲ್ಲ, ಏನಿಲ್ಲ. ಅವ್ರ ಪಾಡಿಗೆ ಅವರು ಊಟ ಕೊಟ್ಟರೆ ನಮಗೆ ಬೆಲ್ ಹೊಡಿಬೇಕು ಅಂತಾರೆ. ಯಾತ್ಲಾಗ ಏನೋ ಮಾತಾಡೋರಕ್ಕ. ನನಗಂತೂ ಏನು ಮಾಡ್ಬೇಕಂತಲೇ ಗೊತ್ತಾಗ್ಲಿಲ್ದಂಗೆ ಸುಮ್ಮನೆ ಕುತ್ಕೊಂಡಿದ್ದೆ. ಆಮೇಲೆ ನಮ್ಮಯ್ಯಪ್ಪ ನಮ್ಮ ಅತ್ತೆ ನಮ್ಮತ್ತೆನೂ ಮನೆ ಬಿಟ್ಟು ಹೋಗ್ಬಿಟ್ಟಿದ್ಲಕ್ಕ. ನನ್ನ ಮಕ್ಕಳನ್ನ ಹಾಸ್ಟೆಲ್ ಸೇರಿಸಿದ್ಕೆ ಹಂಗಾಗ್ಬಿಟ್ಟಿತ್ತು ನನ್ನ ಕನಸಿನಾಗೆ. ಆಮೇಲೆ ನಮ್ಮಯ್ಯಪ್ಪ ನಮ್ಮ ಅತ್ತೆ ಎಲ್ಲ ಸೇರ್ಕೊಂಡು ಅವರಿಗೆ ಮದುವೆ ಮಾಡ್ದಂಗಾಗಿತ್ತು. ಮದುವೆ ಮಾಡಿದಾದ್ಮೇಲೆ ಆಮೇಲೆ ಸೊಸೆ ಮಗ ಇಬ್ಬರು ಸೇರಿ ನಮ್ಮನ್ನ ಹಾಸ್ಟೆಲ್ ಬಿಟ್ಟಿದ್ದ ಹಂಗೆ ನಿನ್ನ ಆಶ್ರಮಕ್ಕೆ ಬಿಡ್ತೀನಿ ಅಂತೇಳಿ ಎಳ್ಕೊಂಡು ಹೋಗಂಗಾಗ್ಬಿಟ್ಟಿತ್ತು ಕಣಕ್ಕ. ನಾವು ಒಂದೇ ಸರಿ ದಿಢೀರ್ ಅಂದಂಗೆ ಎದ್ದು ಅಯ್ಯೋ ದೇವ್ರೆ ಅಂತ ನನ್ನ ಮಕ್ಕಳು ನೋಡೋವರೆಗೂ ನನಗೆ ಸಮಾಧಾನ ಆಗಲಿಲ್ಲ ಕಣಕ್ಕ. ಅದನ್ನೇ ನೋಡಿ ಇಷ್ಟೊತ್ತು ಮಾತಾಡ್ತಿದ್ವಿ. ಮತ್ತೆ ಮುಂದಕ್ಕೇನು ಮಾಡಿದೆ? ಅಯ್ಯೋ ಮುಂದಕ್ಕಂತ ಕೇಳ್ತಿಯಲ್ಲಕ್ಕ, ಅವರು ನಾವು ಹಾಸ್ಟೆಲ್ಗಿದ್ದಾಗ ಎಷ್ಟು ಕಷ್ಟ ಅನುಭವಿಸಿದ್ವು ಹಂಗೆ ನೀನು ಆಶ್ರಮದಾಗೆ ಕಷ್ಟ ಅನುಭವಿಸ್ಬೇಕಂತಲ್ಲ ನನ್ನ ಮಗ ಮಾತಾಡ್ತಾನೆ. ಸೊಸೆ ಪರವಾಗಿ ಮಾತಾಡ್ತಿದ್ದಾನೆ, ನನ್ನ ಪರವಾಗಿ ಏನೂ ಮಾತಾಡ್ತಿಲ್ಲ. ನನಗೆ ಗಾಬರಿ ಆಗ್ಬಿಡ್ತ ಕಣಕ್ಕ. ಆಮೇಲೆ ಈಗ ನಮ್ಮ ಮನು ಇದ್ದಾಳಲ್ಲ ಅವಳು ಮಾರ್ಕ್ಸ್ ಕಮ್ಮಿ ಬಂದವು ಕಣಮ್ಮ ಅಂತ ಅಂದ್ಲು. ನಾನು ಅದಕ್ಕೆ ಅಮ್ಮ ಏನಿಲ್ಲ ಬಿಡಪ್ಪ ಇನ್ನೊಂದ್ಸರಿ ಚೆನ್ನಾಗಿ ತೆಗಿಯಪ್ಪ ಅಂತ ಹೇಳಿದೆ ನಾನು. ಯಾಕೆ ಬೇಕಕ್ಕ? ಆಮೇಲೆ ಅದು ಕಾಣಿಸೋಗಿ ನನ್ಸಾಗ್ಬಿಟ್ರೆ ಏನು ಮಾಡ್ತೀಯ? ಹೇಳೇ ಲೋಲಿ, ಅಲ್ಲ ಕಣ, ಎಷ್ಟೋ ಜನ ಹಾಸ್ಟೆಲ್ ಬಿಟ್ಟಿರ್ತಾರವ. ಈಗ ಅನಿವಾರ್ಯತೆ ಇರುತ್ತೆ. ಈಗ ಇಬ್ಬರು ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಿರ್ತಾರೆ. ಅವ್ರು ನೋಡ್ಕೊಳಕ್ಕೆ ಮನೆಗೆ ಯಾರು ಇರಲ್ಲ ಅನ್ನೋ ಉದ್ದೇಶದಿಂದನೂ ಹಾಸ್ಟೆಲ್ ಬಿಟ್ಟಿರ್ತಾರೆ. ಹಾಗಂತ ಮಕ್ಕಳು ಹಾಸ್ಟೆಲಿಂದ ಬಂದಮೇಲೆ ಹಂಗೆ ಮಾಡ್ತಾರೆ ಇಲ್ಲನ? ಅಯ್ಯೋ ಯಾವೋ ಒಂದು 100ಕ್ಕೆ 1 ಭಾಗ ಅನ್ನಂಗೆ ಎಲ್ಲ ಏನೋ ನಡೀತಿರ್ತವೆ. ನೀನು ಏನು ಯೋಚನೆ ಮಾಡ್ಕೆ ಮಕ್ಕಳಿದ್ದೆ ಅದಕ್ಕೆ ನಿನಗಂತ ಕೆಟ್ಟ ಕನಸು ಬಿದ್ದತ್ ಬಿಡತ್ಲ ಹೋಗಿ. ನಾನು ಈಗ ಹಂಗೆ ಅಂದ್ಕೊಂಡು ಸುಮ್ಮನೆ ಸಮಾಧಾನ ಮಾಡ್ಕೊಂಡೆ ಕಣಕ್ಕ. ಏನು ಮಾಡೋದು? ಈಗ ಹಾಸ್ಟೆಲ್ ಬಿಡೋದೇನು ತಪ್ಪಲ್ಲ ಮಕ್ಕಳನ್ನ, ಏನೋ ಅನಿವಾರ್ಯತೆ. ಈಗ ಮನೆಗೆ ಎಲ್ಲ ಅಜ್ಜ ಅಜ್ಜಿ ಎಲ್ಲರೂ ಇರ್ತಾರೆ. ಅಯ್ಯೋ ಒಬ್ಬೊಬ್ರು ಇರ್ತಾರೆ ಜನ, ಅಜ್ಜ ಅಜ್ಜಿ ಹತ್ರ ಇದ್ದರೆ ಕೆಟ್ಟೋಗ್ಬಿಡ್ತವೆ. ಅವ್ರು ಮುದ್ದು ಮಾಡ್ತಾರೆ ಅಂದ್ಕೊಂಡೇ ಹಾಸ್ಟೆಲ್ ಬಿಡ್ತಾರೆ. ಇನ್ನು ಕೆಲವು ಜನ ಪಾಪ ತಮ್ಮ ಅನಿವಾರ್ಯತೆ ಇನ್ನೊಂದು ಕಷ್ಟ ನೋವು ಅಂತೇಳಿ ಹಾಸ್ಟೆಲ್ ಬಿಡ್ತಾರೆ. ಈಗ ಮನೆಗೆ 24 ಗಂಟೆನೇ ನಾವೇ ಇಟ್ಕೊಂಡು ಬೆಳೆಸಿ ಸಾಕಿದ್ರು ತಂದೆ ತಾಯಿನ ನೋಡೋದ್ರಾಗ ಅಷ್ಟ್ರಾಗ ಐತಾವ. ಅಯ್ಯೋ ಬಿಡೆ ನಿನ್ನ, ಈಗಾಗೋದು ಮುಂದಕ್ಕಾಗೋದು ಯಾರು ಬಲ್ಲರು? ಈಗ ಸಾಯಂಕಾಲ ರಾತ್ರಿಗೆ ಏನಾಕತ್ತಂತಾನೆ ಗೊತ್ತಿರಲ್ಲವ. ಸಂಜೆದು ಗೊತ್ತಿರಲ್ಲ, ಬೆಳಗ್ಗೆದು ಗೊತ್ತಿರಲ್ಲ ನಮಗೆ. ಹಂಗೆ ಹೆಂಗೆ ಗೊತ್ತು ಬರ್ತೈತೆ ಹಂಗೆ ಮುಂದಕ್ಕೆ ಹೋಗ್ತಿರ್ಬೇಕು. ಅದು ಬಿಟ್ಟು ಹಂಗಾತು ಹಿಂಗಾತು ಕನಸೇನು ಮಸ್ತ್ ಬೀಳ್ತಿರ್ತವೆ, ಅವೆಲ್ಲ ನಿಜ ಆಗ್ಬಿಡ್ತವೆ. ಇದೇ ದೊಡ್ಡ ಅಗಾಧ ನಂಗೆ ಮಾತಾಡ್ಕೊಂಡು ನಿಂತಿದ್ಲೇನೆ ಅವಳು.